ಗೃಹಲಕ್ಷ್ಮಿ ಆಯಿತು, ಈಗ ಅನ್ನಭಾಗ್ಯ ಯೋಜನೆಯಲ್ಲೂ ಫಲಾನುಭವಿಗಳಿಗೆ ಶಾಕ್ ನೀಡಿದ ಸರ್ಕಾರ. ಎಲ್ಲರಿಗೂ ಟೊಪ್ಪಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತೇವೆ. ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ದೀರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಸಾಕಷ್ಟು ಪ್ರಮಾಣದಲ್ಲಿ ಅಕ್ಕಿ ದಾಸ್ತಾನಿರದ ಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕನಸಿನ ಯೋಜನೆ ಅನ್ನಭಾಗ್ಯ ಯೋಜನೆಯಡಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಮಾಡಲಾಗುತ್ತಿದ್ದು, ಆದರೆ ಕಳೆದ 3 ತಿಂಗಳಿಂದ ಹಣ BPL ಫಲಾನುಭವಿಗಳ ಕೈ ಸೇರುತ್ತಿಲ್ಲ. ಹೀಗಾಗಿ ಫಲಾನುಭವಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅನ್ನಭಾಗ್ಯ ಹಣ ಬಾರದ ಪರಿಣಾಮ ಸರ್ಕಾರದ ವಿರುದ್ಧ ಫಲಾನುಭವಿಗಳು ಮಂಗಳವಾರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿ ಫಲಾನುಭವಿಗಳು ಒಟ್ಟಿಗೆ ಸೇರಿ ಸಭೆ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಕಳೆದ 3 ತಿಂಗಳಿಂದ ಹಣವನ್ನು ಕೊಡದೆ, ಅಕ್ಕಿಯನ್ನು ಕೊಡದೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಜನರಿಗೆ ಟೋಪಿ ಹಾಕುವ ಕೆಲಸ ಮಾಡುತ್ತಿದೆ. 3 ತಿಂಗಳಿಂದ ಹಣ ಬಂದಿಲ್ಲ, ಹಣವೂ ಇಲ್ಲದೆ ಅಕ್ಕಿಯೂ ಇಲ್ಲದೆ ಬಡವರ್ಗ ಜನರು ಪರದಾಡುತ್ತಿದ್ದಾರೆ. ಅಕ್ಕಿ ಕೊಡುತ್ತೇವೆ ಎಂದು ಆಶ್ವಾಸನೆ ಕೊಟ್ಟು ಅಧಿಕಾರಕ್ಕೆ ಬಂದರು. ಇದೀಗ 1 ವರ್ಷ ಕಳೆಯುತ್ತಾ ಬಂದರೂ ಅಕ್ಕಿ ಕೊಟ್ಟಿಲ್ಲ. ಅಲ್ಲದೆ ಅಕ್ಕಿಯ ಬದಲಾಗಿ ಹಣ ಕೊಡುತ್ತೇವೆ ಎಂದರು. ಅದು 6 ತಿಂಗಳು ಹಣ ಹಾಕಿ ಈಗ ಸುಮ್ಮನಾಗಿದ್ದಾರೆ. ನಮಗೆ ಹಣದ ಅಗತ್ಯ ಇಲ್ಲ, ಹಣದ ಬದಲು ನಮಗೆ ಅಕ್ಕಿಯನ್ನೇ ಕೊಡಿ ಅಥವಾ ಅಕ್ಕಿ ಸಿಗದಿದ್ದರೆ ದಿನಸಿ ಪದಾರ್ಥಗಳನ್ನಾದರೂ ಕೊಡಿ ಎಂದು ಫಲಾನುಭವಿಗಳ ಪರವಾಗಿ ಬೆಂಗಳೂರು ಮಮತಾ ಎಂಬುವರು ಬೇಡಿಕೆ ಇಟ್ಟಿದ್ದಾರೆ. 170 ರೂಪಾಯಿಗಳು ಏನು ಸಿಗುತ್ತಿಲ್ಲ, ಫಲಾನುಭವಿಗಳ ಆಕ್ರೋಶ. ನಾವು ಅಕ್ಕಿ ದುಡ್ಡು ಬರುತ್ತದೆ ಅಂತ ಬ್ಯಾಂಕಿಗೆ ಮನೆಗೆ ಅಲೆದಾಡುತ್ತಾ ಇದ್ದೇವೆ, ಆದರೆ ಅಕ್ಕಿ ದುಡ್ಡು ಮಾತ್ರ ನಮಗೆ ಬಂದಿಲ್ಲ. ಈಗ ಈ ಯೋಜನೆಗಳಿಂದ ಮನೆಯಲ್ಲಿ ಜಗಳವಾಗುತ್ತಿದೆ. ಅಲ್ಲದೆ 170 ರೂಪಾಯಿಗಳಿಗೆ ಏನು ಬರುವುದಿಲ್ಲ, ನಮಗೆ ಅಕ್ಕಿಯನ್ನೇ ಕೊಡಿ. ಬಡವರ್ಗದವರು ಅಕ್ಕಿಯನ್ನು ಖರೀದಿಸುವುದಕ್ಕೆ ತುಂಬ ಕಷ್ಟವಾಗುತ್ತಿದೆ. ಕೂಲಿ ಕೆಲಸ ಮಾಡುವವರಿಗೆ ಈ ಅಕ್ಕಿ ತುಂಬ ಅನುಕೂಲವಾಗುತ್ತಿದೆ, ಆದರೆ ಈಗ ಅಕ್ಕಿ ಕೊಡದೆ ತುಂಬ ಕಷ್ಟವಾಗುತ್ತಿದೆ ಎಂದು ಫಲಾನುಭವಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಓಕೆ ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ. ಲವ್ ಯು ಸೋ ಮಚ್.